ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯ ಲಾಗ್. ಇದು ಮಂಗಳವಾರದ ಲಾಗ್. ನಿನ್ನೆ ಅಕ್ಕ ಫೋನ್ ಮಾಡಿದ್ರು ಊರಿಗೆ ಬಂದಿದ್ದೀನಿ ಅಂತ ಹೇಳಿ. ಇನ್ನು ರಾತ್ರಿ ಬಂದಿದ್ದು ಲೇಟ್ ಆಯ್ತಾ, ಹಾಗಾಗಿ ಅಕ್ಕ ಮನೆಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಬೆಳಿಗ್ಗೆ ಎದ್ದು ಗಾನ ಕರ್ಕೊಂಡು ಅಕ್ಕ ಮನೆಗೆ ಹೋದ್ವಿ. ಇನ್ನು ಅಕ್ಕ ಎದ್ದಿರಲಿಲ್ಲ, ಅಮ್ಮ ಎದ್ದು ಪಾತ್ರೆ ತೊಳಿತಾ ಇದ್ರು. ಇನ್ನು ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋದ್ರು. ಆಲ್ರೆಡಿ ಫೋನ್ ನೋಡ್ತಾ ಇದ್ರು. ಇನ್ನು ಅಕ್ಕನ ಎಬ್ಬಿಸ್ಕೊಂಡು ಕೆಳಗಡೆ ಬಂದು ಕಾಫಿ ಮಾಡಿಸ್ಕೊಂಡು ಕಾಫಿ ಕುಡಿದು ನಾವು ಕೂಡ ಡ್ಯೂಟಿಗೆ ಟೈಮ್ ಆಗುತ್ತೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟು ಬಂದ್ವಿ. ಬಾಯ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ತಿಂಡಿ ಏನು ಮಾಡಲಿಲ್ಲ. ಅಜ್ಜಿ ಸೊಪ್ಪು ಸಾಂಬಾರು ಕೊಟ್ಟಿತ್ತು. ಇನ್ನು ಅದನ್ನು ಬಿಸಿ ಮಾಡಿ ಅನ್ನ ಮಾಡಿದ್ದೆ. ಎಲ್ಲ ಮನೆಯವ್ರು ತಿಂಡಿ ತಿಂದು ಅವರು ಡ್ಯೂಟಿಗೆ ಹೊರಟರು. ಇನ್ನು ನಾನು ಬಾಗಿಲಿಗೆ ರಂಗೋಲೆ ಹಾಕಿ ನಾನು ಕೂಡ ಸ್ನಾನ ಮಾಡ್ಕೊಬಂದು ತಿಂಡಿನ ತಿಂದು ನಾನು ಕೂಡ ಕೆಲ್ಸಕ್ಕೆ ಹೊರಟೆ. ಹಾಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳು ಕೂಡ ಮಾತಾಡಿಸ್ಕೊಂಡು ಹೋದೆ. ಸಂಜೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರಾತ್ರಿ ಊಟಕ್ಕೆ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈರುಳ್ಳಿ ಕಟ್ ಮಾಡ್ತಾ ಇರೋದು ನಮ್ಮ ಮನೆಯವರಾದರೆ ನನಗೆ ಕಣ್ಣೀರು ಬರ್ತಾ ಇತ್ತು. ಇನ್ನು ಚಿಕನ್ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಮತ್ತು ಕರಿಬೇವು, ಈರುಳ್ಳಿ, ಚಿಕನ್ನು ಮತ್ತು ಮೇಲೆ ಸಾಲ್ಟ್ನ ಹಾಕಿದೆ. ಅರಿಶಿನ ಪುಡಿ ಖಾಲಿ ಆಗಿತ್ತು, ಹಾಗಾಗಿ ಅರಿಶಿನ ಪುಡಿ ಹಾಕಲಿಲ್ಲ. ಇನ್ನು ಮಸಾಲೆ ರುಬ್ಕೊಳ್ಳೋಣ, ಅದು ಫ್ರೈ ಆಗೋಷ್ಟಲೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಮಸಾಲೆ ರುಬ್ಬಿರೋ ಮಸಾಲೆನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಮುದ್ದೆನೂ ಕೂಡ ಇಟ್ಟಿದ್ದೆ. ಇನ್ನು ಮುದ್ದೆನೂ ಕೂಡ ಆಯಿತು. ಇನ್ನು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಚಿಕನ್ ಪೌಡರ್ ಅಷ್ಟೇ ಹಾಕ್ತೆ, ಬೇರೆ ಯಾವುದೇ ಥರ ಪೌಡರ್ನ ಹಾಕಿಲ್ಲ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶಾರ್ಟ್ ಹಾಕಿ ಬೇಯೋಕ್ಕಿಟ್ಟೆ. ಇನ್ನು ಅದಕ್ಕೆ ಚಾಕು ಕೂಡ ಹಚ್ದೆ. ಇನ್ನು ಕೊತ್ತಂಬರಿ ಸ್ವಲ್ಪ ಖಾಲಿ ಆಗಿತ್ತು. ನಾನಂತೂ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.